ನೋಡಿ, ಟ್ರಯಲ್ ಬ್ಲಾಸ್ಟ್ ಬಗ್ಗೆ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು. ದರ್ಶನ್ ಪುಟ್ಟಣ್ಣಯ್ಯ ಅವರ ಬಗ್ಗೆ ಅಪಾರವಾದಂತ ಅಭಿಮಾನ ಪ್ರತಿಯೊಬ್ಬರಿಗೂ ಕೂಡ ಇದೆ. ಕೇವಲ ಮಂಡ್ಯ ಜನತೆಗೆ ಮಾತ್ರ ಅಲ್ಲ, ರಾಜ್ಯದ ಜನತೆಗೆ ಇವರ ಮೇಲೆ ಅಪಾರವಾದಂತ ಗೌರವ ಅಭಿಮಾನ ಇತ್ತು. ರೈತ ಹೋರಾಟಗಾರ ಪುಟ್ಟಣ್ಣಯ್ಯನವರ ಪುತ್ರ ಅನ್ನುವಂತ ಹೆಮ್ಮೆ ಇತ್ತು. ಆದ್ರೆ ಅವರ ಬಾಯಲ್ಲೇ ಇದೆಯಂತ ಮಾತು. ರೈತರಿಗಾಗಿ ಜೀವವನ್ನೇ ಪಣಕ್ಕಿಟ್ಟಿದ್ದ ಪುಟ್ಟಣ್ಣಯ್ಯ ಮಗ ಹೇಳ್ತಾ ಇರೋದು ಈಗ ಸರಿನಾ? ಹಾಗಾದ್ರೆ ಸರ್ಕಾರ ಟ್ರಯಲ್ ಬ್ಲಾಸ್ಟ್ಗೆ ಒಪ್ಪಿಗೆ ಕೊಟ್ಟಿದ್ರೆ ಮೊದಲು ವಿರೋಧಿಸಬೇಕಾಗಿತ್ತು, ಇವರೇ ವಿರೋಧವನ್ನು ಮಾಡಬೇಕಾಗಿತ್ತು. ಇವರೇ ಧ್ವನಿಗೂಡಿಸಿದ್ದಾರೆ. ರಾಜಕೀಯ ಒಂದ್ ಕಡೆ ಇರ್ಲಿ, ಆದ್ರೆ ರೈತರ ಹಿತಾಸಕ್ತಿ ಕಾಪಾಡಬೇಕಾಗಿತ್ತಲ್ವಾ? ಯಾವುದೇ ಕಾರಣಕ್ಕೂ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆಗೆ ಅವಕಾಶ ಕೊಡಬೇಡಿ. ರೈತ ಹೋರಾಟಕ್ಕೆ ದನಿ ಆಗ್ತಾ ಇದೆ ನಿಮ್ಮ ಮೆಚ್ಚಿನ TV5. ಟ್ರಯಲ್ ಬ್ಲಾಸ್ಟ್ ಕೈ ಬಿಡೋವರೆಗೂ ರೈತರ ಜೊತೆಗೆ TV5 ನಿಂತ್ಕೊಂಡಿರುತ್ತೆ. TV5 ಹೋರಾಟವನ್ನ ಮಾಡುತ್ತೆ. ಬೇಬಿ ಬೆಟ್ಟ ಟ್ರಯಲ್ ಬ್ಲಾಸ್ಟ್ ಕೈ ಬಿಡಿ, KRS ಉಳಿಸಿ ಅನ್ನೋದು ನಮ್ಮ ಅಭಿಯಾನ. ಧ್ವಜ ಗಲಾಟೆಗೆ ಒಂದಾದ ಮಂಡ್ಯ KRS ಉಳಿಸೋದಕ್ಕೆ ಒಂದಾಗಲ್ವಾ ಜನಗಳು? ಹಾಗಾದ್ರೆ ಟ್ರಯಲ್ ಬ್ಲಾಸ್ಟ್ ಬಗ್ಗೆ ಸಭೆಯೊಂದರಲ್ಲಿ ಸ್ವತಃ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆಗೆ ರೈತರಿಂದಲೇ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಯಾವುದೇ ಕಾರಣಕ್ಕೂ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶ ನೀಡಬಾರದು ಅಂತ ರೈತರು ಕೂಡ ಹೇಳ್ತಾ ಇದ್ದಾರೆ. ಇವರೆಲ್ಲ ಕರ್ಸಿ ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಗಳಿಗೂ ವಾಸ್ತವಾಂಶ ಅರ್ಥ ಆಗ್ಬೇಕು. ನಿಮ್ಗಳ ಕಷ್ಟ ಏನಾಗಿದೆ ಅದನ್ನ ಅರ್ಥಕೊಳ್ಳೋಕೋಸ್ಕರ ಈ ಸಭೆನ ಇಲ್ಲಿ ಏರ್ಪಾಡು ಮಾಡಿದ್ರೆ, ಈ ವಿಷಯಗಳೇನು ನಾವು ಈಗಾಗಲೇ ಇದ್ರ ಬಗ್ಗೆ ಕಾವೇರಿ ಫೋಟೋ ನೀವೆಲ್ಲ ಬಂದಿದ್ರಿ ನಮ್ಮ ಮನೆಗೆ. ಹೇಳ್ತೀನಿ, ಬಂದಾಗ ನಾನು ಈಚೆ ಹೋಯ್ತಾ ಇದ್ದೆ. ನಾನೇನ್ ಹೇಳ್ದೆ, ಒಂದೇ ನಿಮಿಷದಲ್ಲಿ ಹೇಳ್ದೆ, ನಿಮ್ಗೆ ಕಳಿಸ್ದೆ. ನಿಮ್ ಕಷ್ಟ ನಮ್ಗೆ ಅರ್ಥ ಆಗೈತೆ. ನ್ಯಾಯಾಲಯದಿಂದ ಬಂದಿರೋ ಆರ್ಡರ್ನ ನಾವು ಎತ್ತಾಕಕ್ಕಾಗ್ತಿಲ್ಲ. ಅದನ್ನ ಯಾವ ತರ ನಾವು ಕೆಲಸ ಮಾಡ್ಬೇಕು, ಇದ್ರ ಬಗ್ಗೆ DC ಅವ್ರ ಹತ್ರ ಮಾತಾಡಿ ಬೇರೆ ಏನೇನು ಕೆಲಸ ಮಾಡ್ಬೇಕು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ನಾನು ಹೇಳ್ಬೋದು. ನಿಮಿಷದಲ್ಲಿ ಹೊರಟ. ಇದ್ರ ಪ್ರಕಾರವಾಗಿ ಇವುಗಳು ಇದ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ರು, ಎಲ್ಲ MLAಗಳು ಇದ್ರು. 2-3-4 ವಾರದ ಮುಂಚೆ ಇದ್ರ ಬಗ್ಗೆನೆ DC ಆಫೀಸು, DC CEO ಎಲ್ಲರ ಮಧ್ಯೆ ಚರ್ಚೆ ಮಾಡಿದ್ವಿ. ಇದನ್ನ ಯಾವ ತರ ಮಾಡಿಸ್ಬೇಕು, ಯಾವ ತರ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಎಲ್ಲಾನು ನಾನು ಅದೇನು ಪ್ರೆಸ್ ಇರ್ಲಿಲ್ಲ, ಅದಕ್ಕೋಸ್ಕರ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಯಾಕಂದ್ರೆ CEO ಅವರ ಆಫೀಸ್ ಅಲ್ಲಿ ಇಷ್ಟು ಜನ ಗಣಿಗಾರಿಕೆ ಇಲಾಖೆಯವರು, ಎಲ್ಲ MLAಗಳು, ಮಂಡ್ಯ ಜಿಲ್ಲೆಯ ಎಲ್ಲ MLAಗಳು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸೇರಿದಂಗೆ DC ಅವರು ಸೇರಿದಂಗೆ ಚರ್ಚೆ ಆಯ್ತಲ್ವೇ? ಇದ್ರ ಬಗ್ಗೆ ನಮ್ಗೆ ನಿಮ್ಗೆ ಹೇಳ್ತಾ ಇರ್ಬೋದು ಏನೇನ್ ಮಾಡ್ತಾ ಇದೀವಿ ಅಂತ. ಇದ್ರ ಬಗ್ಗೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನನ್ನ ಡೈಲಾಗ್ ಏನೇ ಹೇಳ್ಬಿಡೆ, ಫಸ್ಟ್ ಎಲ್ಲರಿಗೂ ತೋರಿಸುವ ಅಂತ ಇದೆ. ನಿಮ್ಗೆ ಬಂದಿರೋರು ಯಾರು ಗರಿಗರಿ ಶರ್ಟ್ ಹಾಕೋದು ಬಂದಿಲ್ಲ, ಎಲ್ಲ ಬಡವರೇ ಬಂದಿರೋರು. ಅದು ಎಷ್ಟು ಕಾಣ್ತದೆ. ಇಲ್ಲಿ ಬಂದಿರೋರು ಬಂದಿದ್ದವ್ರನ್ನ ದಿನಗೂಲಿ ಮಾಡ್ಕೊಂಡು ಏನೋ ಹೊಟ್ಟೆ ಬಂದ ಮಾಡ್ಕೊಂಡು ಹೋಗಿರೋಂಥವ್ರು ಇದೆಲ್ಲ ಬಂದಿರೋರು. ನೋಡಿ, ಮಾರ್ಚ್ 4ರಿಂದ 15ರ ಒಳಗೆ ಟ್ರಯಲ್ ಬ್ಲಾಸ್ಟ್ ನಡೆಯುತ್ತೆ. ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ, ಇಲ್ಲಿ ಗಣಿಗಾರಿಕೆ ಮಾಡಬಹುದೇ ಇಲ್ವೇ ಅನ್ನೋದನ್ನ ಇಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರು ಹೇಳ್ತಾರೆ. ಯಾಕೆ ಬೇಕು ಸರ್? ಅದರ ಅವಕಾಶವೇ ಬೇಡಲ್ಲ. ನಾವು ಹೇಳ್ತಾ ಇರೋದು ಇಲ್ಲಿ ಈ ಯಾವುದೇ ರೀತಿಯಾದಂಥ ಗಣಿಗಾರಿಕೆ ನಡೆಯೋದೇ ಬೇಡ ಅಂತ. ಅದರಲ್ಲಿ ಟ್ರಯಲ್ ಯಾಕೆ ಬೇಕು? ನಿಮ್ಮ ತಂದೆಗೆ ಎಷ್ಟೆಲ್ಲ ಹೋರಾಟವನ್ನ ಮಾಡಿದ್ರು. ಇವತ್ತು ಅವ್ರು ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ ಇರಲಿಲ್ಲ. ಅಧಿಕಾರಿಗಳು ಕಾಲಿಡೋದಕ್ಕೆ ಬಿಡ್ತಾ ಇರಲಿಲ್ಲ, ಹೆದರ್ತಾ ಇದ್ರು, ಗಡಗಡ ನಡುಗ್ತಾ ಇದ್ರು. ಎಲ್ಲಿ ಹೋಯ್ತು ಆ ರೋಷಾವೇಶ? ನಿಮ್ಮ ತಂದೆಯವರಿಂದಲೇ ಅಲ್ವಾ ನೀವಿವತ್ತು ಇಷ್ಟು ಹೆಸರನ್ನ ಮಾಡಿರೋದು? ನಿಮ್ಮ ತಂದೆಯವರು ಸಂಪಾದಿಸಿದಂಥ ಗೌರವ ಪ್ರೀತಿಯಿಂದಲೇ ಅಲ್ವಾ ನಿಮಗೆ ಅಧಿಕಾರ ಅನ್ನೋದನ್ನ ಜನರು ಕೊಟ್ಟಿರೋದು? ಅವರ ಹಾಗೆ ನೀವು ಅವರ ಪರವಾಗಿ ಇರ್ತೀರಾ ಅನ್ನುವಂಥ ಕಾರಣಕ್ಕಲ್ವಾ? ಬಹಳ ಹೆಮ್ಮೆ ಇತ್ತು. ರೈತರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನ ಹೊಂದಿದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಅಂತ. ಆದರೆ ನಿಮ್ಮ ಬಾಯಲ್ಲಿ ಈ ಥರದ ಮಾತು ಬಂದಿರೋದು ನಿಜವಾಗ್ಲೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಹೌದು, ನೀವು ಸರ್ಕಾರದ ಒಂದು ಭಾಗ, ಒಪ್ಕೊಳ್ಳೋಣ. ಆದರೆ ರಾಜಕೀಯವೇ ಬೇರೆ, ಇಲ್ಲಿ ರೈತರ ಹಿತಾಸಕ್ತಿ ಕಾಪಾಡೋದೇ ಬೇರೆ. ಎಲ್ಲವನ್ನೂ ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ತಂದೆ ಇದ್ದಿದ್ರೆ ಬಾರ್ಕೋಲಿನಲ್ಲಿ ಇವತ್ತು ಅಧಿಕಾರಿಗಳಿಗೆ ಬಾರಿಸ್ತಾ ಇದ್ರು. ಹತ್ರಕ್ಕೂ ಬರಬೇಡಿ ನೀವು, ಮಂಡ್ಯ ಸುದ್ದಿಗೆ ಬರಬೇಡಿ ನೀವು ಅಂತ ಹೇಳ್ತಾ ಇದ್ರು. ನಮ್ಮ ಮಂಡ್ಯ ರೈತರು ಎಂತೆಂಥ ಹೋರಾಟಗಳನ್ನ ಮಾಡಿದ್ದಾರೆ. ಮಂಡ್ಯ ರೈತರ ಖಡಕ್ ಮಾತು ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ನೀವಿವತ್ತು ನೋಡೋಣ,
ಟ್ರಯಲ್ಗೆ ಅವಕಾಶ ಮಾಡಿಕೊಡೋಣ, ಆಮೇಲೆ ಗಣಿಗಾರಿಕೆಗೆ ಅವಕಾಶ ಕೊಡಬೇಕೋ ಬೇಡವೋ ಚಿಂತನೆ ಮಾಡೋಣವಾ. ಯಾಕೆ ಬೇಕು ಟ್ರಯಲ್ಲು? ಗಣಿಗಾರಿಕೆನೇ ಬೇಡ ಅಂತ ಹೇಳ್ತಿದ್ಮೇಲೆ ಕೋರ್ಟ್ ಆದೇಶಕ್ಕೆ ಗೌರವ ಕೊಡೋಣ ಅಂತ ಹೇಳ್ತಿರುವಂಥ ನೀವು ಟ್ರಯಲಿಗೆ ಯಾಕೆ ಸ್ವಾಮಿ ಅವಕಾಶ ಕೊಡಬೇಕು? ದರ್ಶನ್ ಪುಟ್ಟಣ್ಣಯ್ಯವರ ಮೇಲೆ ಅಪಾರವಾದಂಥ ಅಭಿಮಾನ ಇದೆ. ಹೊರದೇಶದಲ್ಲಿ ಇದ್ರೂ ಕೂಡ ಇಲ್ಲಿಗೆ ಬಂದ ಮೇಲೆ ಎಲ್ಲರ ಜೊತೆಗೆ ಬಹಳ ಪ್ರೀತಿ ವಿಶ್ವಾಸದಿಂದಿದ್ದಾರೆ. ಒಂದಷ್ಟು ಏಳಿಗೆ ಆಗುತ್ತೆ, ಒಂದಷ್ಟು ಬೆಳವಣಿಗೆ ಆಗುತ್ತೆ, ರೈತರ ಪರವಾಗಿ ಧ್ವನಿ ಎತ್ತುತ್ತಾರೆ ಅನ್ನುವಂಥದ್ದು ಒಂದಷ್ಟು ನಂಬಿಕೆ ನಿಮ್ಮ ಮೇಲೆ ಇತ್ತು. ಎಲ್ಲಿ ನಿಮ್ಮ ತಂದೆಯವರ ನಡೆ ನುಡಿ, ಅವರು ಹೇಳ್ತಾ ಇದ್ದಂಥ ಮಾತು, ರೈತರ ಪರವಾಗಿ ತೆಗೆದುಕೊಳ್ತಾ ಇದ್ದಂಥ ನಿರ್ಧಾರಗಳು, ಯಾವುದೇ ಸರ್ಕಾರ ಇರಲಿ ಪುಟ್ಟಣ್ಣಯ್ಯ ಅವರು ಮಾತು ಹೇಳ್ತಾರೆ ಒಂದು ಅಂತಂದರೆ ಅದಕ್ಕೆ ಗೌರವ ಕೊಡ್ತಾ ಇದ್ರು, ಅದಕ್ಕೊಂದು ತೂಕ ಇರ್ತಿತ್ತು. ಎಂಥದ್ದೇ ಸರ್ಕಾರ ಇರಲಿ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಅಥವಾ JDS ಕಾಂಗ್ರೆಸ್ ಮೈತ್ರಿ ಇರಲಿ, ಯಾವುದೇ ಪಕ್ಷ ಇರಲಿ, ಪುಟ್ಟಣ್ಣಯ್ಯ ಅವರು ರೈತರ ಪರವಾಗಿ ನಿಂತ್ಕೊಳ್ತಾರೆ, ಧ್ವನಿ ಎತ್ತುತ್ತಾರೆ ಅಂತ ಅಂದರೆ ಯಾವ ಪಕ್ಷಗಳು ಕೂಡ ಆ ಗೇಟನ್ನು ದಾಟ್ತಿರ್ಲಿಲ್ಲ. 4-5 ಸತಿ ಯೋಚನೆ ಮಾಡ್ತಾ ಇದ್ರು, ಬೇಡಪ್ಪ ಪುಟ್ಟಣ್ಣಯ್ಯ ಅವ್ರು ಹೇಳ್ತಾ ಇದ್ದಾರೆ, ರೈತರ ಪರವಾಗಿದ್ದಾರೆ, ಅವ್ರ ಹೋರಾಟ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಂತ ಹೆದರ್ತಿದ್ರು. ಅಂಥವರ ಪುತ್ರರಾಗಿ ನೀವು ಟ್ರಯಲ್ ಬ್ಲಾಸ್ಟನ್ನು ಮಾಡೋಣ ಬಿಡಿ, ಆಮೇಲೆ ನೋಡೋಣ ಅಂತ ಹೇಳ್ತೀರಾ ಅಂತಂದರೆ ಯಾಕೆ? ಯಾರ ಮಾತು ಕೇಳಿದ್ದೀರಾ? ಯಾರನ್ನು ಒಲಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ? ಯಾರು ಪ್ರೀತಿ ಪಾತ್ರರಾಗಬೇಕು ಅಂತ ಹೊರಟಿದ್ದೀರಾ? ನಿಮ್ಮನ್ನು ಕಾಪಾಡಿರೋದು, ನಿಮ್ಮನ್ನು ಕೈ ಹಿಡಿದಿರೋದು ಮಂಡ್ಯ ರೈತರಲ್ವಾ? ಮಂಡ್ಯ ರೈತರೇ ಅಲ್ವಾ ನಿಮ್ಮನ್ನು ಇವತ್ತು ಇಲ್ಲಿವರೆಗೂ ತಂದು ಕೂರಿಸಿರೋದು? ಮರ್ತು ಬಿಟ್ರ? ಹಾಗಿದ್ರೆ ಟ್ರಯಲ್ಲೇ ಬೇಡ ಅಂತ ಹೇಳಬೇಕಾಗಿತ್ತು ನೀವು. ಯಾಕೆ ಅದಕ್ಕೆ ಅವಕಾಶ ಯಾಕೆ ಕೊಡ್ತಾ ಇದ್ದೀರಾ? ನೀವಿವತ್ತು ಇದೊಂದು ಮಾತು ಹೇಳಿದರೆ ಇಡೀ ಮಂಡ್ಯ ಜನತೆ, ರೈತರು, ನಾವು ಕೂಡ ನಿಮ್ಮ ಬೆನ್ನ ಹಿಂದೆ ಇರ್ತಿದ್ವಿ, ನಿಮ್ಮ ಮಾತಿಗೆ ಮಾತು ಕೂಡಿಸ್ತಾ ಇದ್ವಿ, ನಿಮ್ಮ ಮಾತಿಗೆ ಧ್ವನಿ ಕೂಡಿಸ್ತಾ ಇದ್ವಿ ನಾವು. ಆದರೆ ಇವತ್ತು ನೀವೇ ಯಾಕೆ ಈ ಥರ ಮಾತಾಡ್ಬಿಟ್ರಿ? ಯಾಕೆ ಅವಕಾಶ ಕೊಡಬೇಕು? ಅಲ್ಲಿ KRS ಡ್ಯಾಮ್ ಇರೋದು ಮರ್ತು ಹೋಗ್ಬಿಟ್ರಾ? ನೀವು ಮಂಡ್ಯದಲ್ಲೇ ಅಲ್ವಾ ಇರೋದು? ಅಲ್ಲಿನ ಸುತ್ತಮುತ್ತಲಿನ ವಾತಾವರಣ ಏನು, ಅಲ್ಲಿನ ಸಂಪತ್ತಿಗೇನು, 20 ಕಿಲೋಮೀಟ್ರ್ವರೆಗೂ ಯಾವುದೇ ರೀತಿಯಾದಂಥ ಟ್ರಯಲನ್ನು ಮಾಡಬಾರ್ದು ಅಂತ ಹೈಕೋರ್ಟ್ ಹೇಳಿರೋದು, ಇದೆಲ್ಲ ಮರ್ತ್ಬಿಟ್ರಾ? ಹಾಕಿದ್ರೆ ವಿದ್ಯಾವಂತರಿದ್ದೀರಿ, ಅನುಭವಿ ಇದ್ದೀರಿ, ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ತಂದೆ ಬೆಳೆಸಿದ್ದಾರೆ, ಅಂಥ ವಾತಾವರಣದಲ್ಲಿ ಬೆಳೆದಿದ್ದೀರಾ. ನೀವೇ ಈ ಥರ ಬೇಬಿ ಬೆಟ್ಟ ಟ್ರಯಲ್ಗೆ ಓಕೆ ಅಂತ ಹೇಳ್ತಾ ಇರೋದು, ಅಥವಾ ರೈತರನ್ನ ಸಮಾಧಾನ ಮಾಡೋದಕ್ಕೆ, ಮನವೊಲಿಸ್ಕೊಳ್ಳೋದಕ್ಕೆ ಮಾತನಾಡ್ತಾ ಇರೋದು ನಿಜವಾಗ್ಲೂ ಕೂಡ ತೀರಾ ಆಶ್ಚರ್ಯ ಅಂತ ಅನಿಸ್ತಾ ಇದೆ. ರೈತರ ಪರವಾಗಿರಬೇಕಾಗಿತ್ತು ನಿಮ್ಮ ನಿಲುವು, ರೈತರ ಪರವಾಗಿರಬೇಕಾಗಿತ್ತು ನಿಮ್ಮ ಧ್ವನಿ. ನೀವು ಹೇಳ್ತೀರಾ ಕಾವೇರಿಪುರ ಗ್ರಾಮದ ಜನರಿಗೆ ಬಹಳ ಸಮಸ್ಯೆ ಆಗಿದೆ, ಹೌದು, EMI ಕಟ್ಟೋದಕ್ಕೆ ಕಷ್ಟ ಆಗ್ತಾ ಇದೆ, ಅವ್ರ ಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ, ಏನು ಸಮಸ್ಯೆ ಆಗುತ್ತೆ ಅನ್ನೋದು ನನಗೂ ಗೊತ್ತಿದೆ. ಆದರೆ ಈಗ ಟ್ರಯಲ್ ಮಾಡುವ ಅವಶ್ಯಕತೆ ಇದೆ, ಟ್ರಯಲ್ ಮಾಡಿದ ಮೇಲೆ ಗಣಿಗಾರಿಕೆ ಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ ಅಲ್ವೇ ಸರ್? ನಾನು ಹೇಳೋದು ಒಂದು ನಿಮಿಷ ತಗೊಳ್ಳಿ ಸರ್. ಅವರು ಶಾಸಕಾಂಗ ಸಭೆಯಲ್ಲಿ ಏನು ಮಾತಾಡಬೇಕೋ ಅದೆಲ್ಲ ಮಾಡ್ತೀವಿ. ಈಗ ನೀವು ಒಂದು ಸತಿ ತಿಳ್ಕೊಳ್ಳಿ, ಪುಟ್ಟಣ್ಣಯ್ಯರು MLA ಆಗಿದ್ದರು ಫಸ್ಟ್ ಟೈಮು 98-99 ನೀರು ಬಿಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಆಯಿತು, ಶಾಸಕಾಂಗ ಸಭೆಯಲ್ಲಿ. ವಾಟಾಳ್ ನಾಗರಾಜ್ ಅವರು ನಾವು ನೀರಿಗೆ ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ ವಾಪಸ್ ಬಂದರು. ಅವರೊಬ್ಬರೇ ಬಂದದ್ದು, ಪುಟ್ಟಣ್ಣಯ್ಯರು ಬರಲಿಲ್ಲ ಅಂದ್ಬಿಟ್ಟು. ಅವಾಗ H. ಶ್ರೀನಿವಾಸು ಇದ್ದರು, ಎಲ್ಲ ಇದ್ದರು. ನಾವೆಲ್ಲ ಹೋರಾಟ ಮಾಡಿ, ಪುಟ್ಟಣ್ಣಯ್ಯರೇ ಆ ಚಳುವಳಿಗೆ ಬರಲಿಲ್ಲ, ಹೋರಾಟ ಮಾಡಿ KR ನಾಗರಾಜ್ ಜೈಲಿಗೆ ಹೋದು, ನೀರು ಬಿಟ್ಟಿರೋದು ತಪ್ಪು ಅಂತ. ಹಂಗೆ ನಮಗೆ ಸರಿ ಅನಿಸಿದ್ರೆ ಸರಿ, ವಿರೋಧ ಅಂದಾಗ ಹೇಳ್ತೀವಿ, ಹೇಳಲಿಲ್ಲ ಅಂದರೆ ಇದು ಮಾಡ್ತೀವಿ ಸರ್. ನಾವು ಈಗಲೂ ಅಷ್ಟೇ ಗೋ ಬ್ಯಾಕ್, ಅದು ಹೈಕೋರ್ಟ್ ಹೇಳಿದೆ, ಅದರಲ್ಲಿ ನಾವು ಮಧ್ಯ ಹಸ್ತಕ್ಷೇಪ ಮಾಡೋಂಗಿಲ್ಲ. ಲೆಕ್ಕಾಚಾರ ಸರ್ 20 ಕಿಲೋಮೀಟ್ರ್ ಬಿಟ್ಟು, ಅಲ್ಲಿಂದ 20 ಕಿಲೋಮೀಟ್ರ್ ಬಿಟ್ಟು ಎಲ್ಲರೂ ಅವರು ಟ್ರಯಲ್ ಬ್ಲಾಸ್ಟ್ ಮಾಡಲಿ, ನಾವು ನೋಡ್ಕೋತೀವಿ. ಇಲ್ಲ, ನಾವು ಮಾತ್ರ ರೈತ ಸಂಘ ಅವಕಾಶ ಇಲ್ಲ ಸರ್. ಹೌದು, ನಾವೇ ಮಾಡೀವಿ. HS ದೊರೆಸ್ವಾಮಿಯವ್ರು ಕರ್ಕೊಬಂದು ಪಾಮಲ್ಲೇಸಿಯವರು ಇದ್ದರು, ಗೋ ಬ್ಯಾಕ್ ಚಳುವಳಿ ಅಲ್ಲೇ ಮಾಡಿದ್ದೀವಿ. ಇಲ್ಲ, ಅದು ಸರಿ ಇಲ್ಲ. ನಾನೇ ಹೇಳ್ತೀನಿ, ಅದು ಯಾವ ಅರ್ಥದಲ್ಲಿ ಹೇಳಿದಾರೋ ಅದು ಸರಿ ಇಲ್ಲ. ನಾನು ಹೇಳೋದು 20 ಬಿಟ್ಟು ಅವರು ಟ್ರಯಲ್ ಬ್ಲಾಸ್ಟೋ ಏನೋ ಮಾಡ್ಕರ್ಲಿ, ಅದಕ್ಕೆ ನಮ್ಮ ಇದಿಲ್ಲ. ಮಾತಾಡ್ತೀವಿ, ನನಗೆ ಗೊತ್ತಿಲ್ಲ ಆ ವಿಚಾರ, ನಾನು ಆ ಸಭೆಗೆ ಹೋಗಿಲ್ಲ, ನಾವು ಮಾತಾಡ್ತೀವಿ. ಅದೇನು ಹೇಳಲಿವಂತೆ ಅವರು, ಇವರೆಲ್ಲರೂ ಗಣಿಯವ್ರನ್ನೆಲ್ಲ ಕರೆಸಿರಂತೆ, ಅಲ್ಲಿ ಯಾವಾಗಲೂ ಒಂದಿದೆ.
ಎಸ್ ನೋಡಿ, ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡ್ತೀವಿ ಅಂತ ಇವರು ಮುಹೂರ್ತವನ್ನ ಕೂಡ ನಿಗದಿ ಮಾಡ್ಕೊಂಡು ಕೂತಿದ್ದಾರೆ. ಈಗ ಆಲ್ರೆಡಿ ಕೋರ್ಟ್ ಕೂಡ ಆದೇಶವನ್ನ ನೀಡಿದೆ. ಯಾವುದೇ ಕಾರಣಕ್ಕೂ ಈ ಡ್ಯಾಮ್ನ ಸುತ್ತಮುತ್ತ 20 ಕಿಲೋಮೀಟರ್ ವರೆಗೂ ಯಾವುದೇ ರೀತಿಯಾದಂಥ ಬ್ಲಾಸ್ಟ್, ಟ್ರಯಲ್ ಬ್ಲಾಸ್ಟ್ ಇದ್ಯಾವುದನ್ನು ಮಾಡಬಾರ್ದು ಅಂತ. ಈಗ ಅನೇಕ ವರ್ಷಗಳಿಂದ ರೈತರು ಇದರ ಪರವಾಗಿ ಧ್ವನಿ ಎತ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬ್ಲಾಸ್ಟ್ ಅನ್ನ ಮಾಡಬಾರ್ದು, ಹೈಕೋರ್ಟ್ಗೆ ಏನು ಆದೇಶವನ್ನ ಕೊಟ್ಟಿದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ. ಆದರೂ ಕೂಡ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವರು ಇಲ್ಲ ಅಲ್ಲೇ ಮಾಡ್ತೀವಿ ಅಂತ ಕೂತಿರೋದು ನಿಜವಾಗ್ಲೂ ಕೂಡ ಆಶ್ಚರ್ಯ ಅಂತ ಅನ್ಸುತ್ತೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಇದೇ ಕತೆ ಆಗಿತ್ತು, ಆನಂತರ ಮೈತ್ರಿ ಸರ್ಕಾರ ಬಂದಾಗ್ಲೂ ಇದೇ ಕತೆ ಆಗಿತ್ತು. ಪ್ರತಿ ವರ್ಷವೂ ಇವರಿಗಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ಯಾಕೆ ಇಷ್ಟು ಉತ್ಸುಕತೆ? ಯಾಕೆ? ಪರಿಸರ ಹಾನಿ ಆಗತ್ತೆ, ಸಂಪತ್ತು ನಾಶವಾಗತ್ತೆ, ಅಲ್ಲಿನ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದೆಲ್ಲವೂ ಗೊತ್ತಿದ್ರೂ ಕೂಡ ಯಾಕೆ ಈ ಥರ ಮತ್ತೆ ಮತ್ತೆ ಇದನ್ನು ಮಾಡಲೇಬೇಕು ಅಂತ ಜಿದ್ದಿಗೆ ಬಿದ್ದಿದ್ದೀರಾ? ಪಟ್ಟು ಹಿಡ್ಕೊಂಡು ಕೂತಿದ್ದೀರಾ? ಯಾಕೆ ಈ ಬಾರಿ ಬರಗಾಲದ ಪರಿಸ್ಥಿತಿಯಲ್ಲೇ ರೈತರು ಅನುಭವಿಸಿದ್ದು ಸಾಕಾಗಲಿಲ್ವಾ ನಿಮಗೆ? ನೀರಿಲ್ಲ, ನೀರು ಕೊಡಿ ಅಂತ ತಿಂಗಳಾನುಗಟ್ಲೆ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ರಲ್ವಾ? ಎಂಥ ಪರಿಸ್ಥಿತಿಯನ್ನು ರೈತರು ಎದುರಿಸಿದ್ರು ಅನ್ನೋದು ನಿಮಗೆ ಗೊತ್ತಿಲ್ವಾ? ಹಾಗಾದ್ರೆ ಇಷ್ಟು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ನಿರಂತರವಾದಂಥ ಹೋರಾಟಗಳು. ಆದರೂ ರೈತರ ಪರವಾಗಿ ಧ್ವನಿಗೂಡಿಸೋ ಬದಲು ಸರ್ಕಾರ ಏನು ಹೇಳುತ್ತಾ ಅದನ್ನು ಕೇಳಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ಭೂಗರ್ಭ ಶಾಸ್ತ್ರಜ್ಞರಾದಂಥ ಪ್ರೊಫೆಸರ್ HD ಬಸವರಾಜಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈ ಬೇಬಿ ಬೆಟ್ಟದ ವಿಚಾರ ಈ ನಿನ್ನೆ ಮೊನ್ನೆ ಕತೆ ಅಲ್ಲ, ಬಹಳ ವರ್ಷಗಳಿಂದ ಇದಾಗ್ತಾನೆ ಇದೆ. ಪರ ವಿರೋಧ ಎರಡೂ ಚರ್ಚೆಗಳು ನಡೀತಾ ಇದೆ. ಈಗ ರೈತರು ಮತ್ತೆ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಮತ್ತೆ ಟ್ರಯಲ್ ಬ್ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಈ ಸಮಸ್ಯೆಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಸರ್? ಈಗ ಅರ್ಥ ಮಾಡ್ಕೋಬೇಕಾಗಿತ್ತು. ಯಾಕಂದ್ರೆ ಸುಪ್ರೀಂ ಕೋರ್ಟನ್ನೇ ಈಗ ಸುಮಾರು ದಿನಗಳಿಂದಾನೇ ಇದು 10 ವರ್ಷದಿಂದ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಕೊಟ್ಟಿದೆ. 20 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ಏನು ಮಾಡಕ್ಕಾಗಲ್ಲ, ಅದನ್ನ ಮಾಡಬಾರ್ದು ಅಂತಲೇ ಸುಪ್ರೀಂ ಕೋರ್ಟನ್ನೇ ಆರ್ಡರ್ ಕೊಟ್ಟಾಗ ಈ ಜನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಂದು ಹೇಳ್ಬಿಟ್ಟು ನನಗೂ ಕೂಡ ಅದೇ ವೇದನೆ ಆಗಿದೆ. ಸರ್, ಈಗ ನೀವು ಯಾರಾದ್ರೂ ಜನಪ್ರತಿನಿಧಿಗಳ ಜೊತೆಗೆ ಮಾತಾಡೋದು ಅಥವಾ ಏನಾದ್ರು ಆ ಥರದ್ದು ಏನಾದ್ರು ಆಯ್ತಾ ಸರ್? ಮೇಡಮ್, ನಾನೊಬ್ಬ ಸಾಮಾನ್ಯ ಪ್ರಜೆ. ಈಗ ಜನಪ್ರತಿಗಳನ್ನ ನೋಡ್ಬೇಕು, ಅವ್ರನ್ನ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಮಿನಿಸ್ಟ್ರೇ ಆಗ್ಲಿ, ಡೆಪ್ಟಿ ಕಮಿಷನರೇ ಆಗ್ಲಿ, ಅವ್ರಿಗೆ ಯಾರನ್ನಾದ್ರೂ ನಾನು ನೋಡ್ಬೇಕು ಅಂತಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು. ಅದಕ್ಕೆ ನನಗೆ ಸಮಯ ಬೇಕು. ನಾನು ಒಬ್ಬ ಸಾಮಾನ್ಯ ಮನುಷ್ಯ, ನಾನು ನಿಮ್ಮ ಹಾಗೇನೆ. ಸೊ ನಾನು ಏನ್ ಮಾಡಕ್ಕಾಗುತ್ತೆ? ನನ್ನ ನಾಲೆಡ್ಜ್ ನಾನು ಈಗ 10 ವರ್ಷದಿಂದ ನಾನು ಕೊಡ್ತಾನೆ ಇದ್ದೀನಿ. ಇದು ತಪ್ಪಾಗುತ್ತೆ, ಅಲ್ಲಿ ಮಾಡಬಾರ್ದು ಅಂತಂದು ಹೇಳ್ಬಿಟ್ಟು. ಆದ್ರೂ ಕೂಡ ನಾವು ಅಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡ್ತೀವಿ ಅಂತಂದು ಹೇಳ್ಬಿಟ್ಟು ಬಂದಾಗ ಅದರ ಅವಶ್ಯಕತೆ ಏನು ಅಂತಂದು ಹೇಳ್ಬಿಟ್ಟು ಅಲ್ಲೇನೆ ಟ್ರಯಲ್ ಬ್ಲಾಸ್ಟ್ ಯಾಕೆ ಮಾಡ್ಬೇಕು? ಈಗಾಗಲೇ ಸುಪ್ರೀಂ ಕೋರ್ಟ್ ಇದುವರೆಗೂ ನಾನಾ ರಿಪೋರ್ಟ್ಗಳನ್ನೆಲ್ಲ ಕೊಟ್ಟು ಅದು ಎಲ್ಲರಿಗೂ, ಸಾಮಾನ್ಯ ಜನರಿಗೂ ಸಹ ಅದು ಗೊತ್ತಿದೆ. ಇಷ್ಟಾದ್ರೂ ಕೂಡ ನಾವು ಅಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡ್ಬೇಕು ಅಂತಂದು ಹೇಳ್ಬಿಟ್ಟು ಅಂದಾಗ ಟ್ರಯಲ್ ಬ್ಲಾಸ್ಟ್ ಮಾಡೋದ್ರಿಂದ ಖಂಡಿತ ಎಫೆಕ್ಟ್ ಆಗೇ ಆಗುತ್ತೆ. ಅವತ್ತು ಹೇಳಿದೀನಿ, ಈಗ 10 ವರ್ಷದಿಂದ ಹೇಳ್ತಾ ಇದ್ದೀನಿ, ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ. ಇವರು ಟ್ರಯಲ್ ಬ್ಲಾಸ್ಟ್ ನಾವು ಮಾಡ್ಲೇಬೇಕು ಅಂತಂದು ಹೇಳ್ಬಿಟ್ಟು ಅಂತಂದ್ರೆ ಒಂದು ಅಧಿಕೃತ ಪ್ಲೇಸ್ ಅಲ್ಲಿ ಹೋಗಿ ಎಲ್ಲೋ ಒಂದ್ ಕಡೆ ರಿಸರ್ವಾಯರ್ ಇಲ್ಲಿದ್ದ ಕಡೆಗೆ ಇವರೇ ಕೃತಕ ರಿಸರ್ವಾಯರ್ ನ ಸೃಷ್ಟಿ ಮಾಡಿ ಟೆಸ್ಟ್ ಮಾಡಬಹುದು. ಸಾರ್ವಜನಿಕರ ಇದು ರಿಸರ್ವಾಯರ್, ಅದು ಡ್ಯಾಮ್, ಅದು ನೂರಾರು ವರ್ಷಗಳ ಹಿಂದೆ ಕಟ್ಟಿರತಕ್ಕಂತ ಡ್ಯಾಮ್. ಪದೇ ಹೇಳ್ತಾನೆ ಇದೀವಿ ನಾವು ವಿಜ್ಞಾನಿಗಳನ್ನ ಕರೆಸಿಬಿಟ್ಟು ನಾವು ಟ್ರಯಲ್ ಬ್ಲಾಸ್ಟ್ ಮಾಡ್ತೀವಿ ಅಂತಂದ್ರೆ ಅವಶ್ಯಕತೆ ಏನಿದೆ? ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡಿದಲ್ಲ ಆವಾಗ್ಲೇ. 20 ಕಿಲೋಮೀಟರ್ ಸರೌಂಡಿಂಗು ಯಾವ ರಿಸರ್ವಾಯರ್ ಹತ್ರನೂ ಕೂಡ ನಾವು ಗಣಿಗಾರಿಕೆ ಮಾಡಬಾರ್ದು, ಆಮೇಲೆ ಜೊತೆಗೆ ಯಾವುದೇ ತರಹ ಬ್ಲಾಸ್ಟಿಂಗ್ ನಡೀಬಾರ್ದು ಅಂತಂದು ಹೇಳ್ಬಿಟ್ಟು ಸುಪ್ರೀಂ ಕೋರ್ಟೇ ಆದೇಶ ಹೊರಡಿಸಿದ ಮೇಲೆ ಅಲ್ಲಿ ಮತ್ತೆ ಟ್ರಯಲ್ ಬ್ಲಾಸ್ಟ್ ಅಂತ ಮಾಡೋ ಪ್ರಮೇಯನೇ ಬರೋದಿಲ್ಲ. ಈಗ ಜನಪ್ರತಿನಿಧಿಗಳು ನನ್ನನ್ನ ಯಾರು ಅಂತ ರೆಕಗ್ನೈಸ್ ಮಾಡ್ತಾರೆ? ಸರ್, ಈಗ ಶಾಸಕ ದರ್ಶನ್ ಪುಟ್ಟಣ್ಣಯ್ಯವರು ಕೂಡ ಟ್ರಯಲ್ ಬ್ಲಾಸ್ಟ್ ಆಗ್ಲಿ ಆಮೇಲೆ ಗಣಿಗಾರಿಕೆ ಮಾಡಬೇಕು ಬಿಡಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾರೆ. ಬಟ್ ಆಶ್ಚರ್ಯ ಅನ್ಸೋದು, ಪುಟ್ಟಣ್ಣಯ್ಯ ಅವರು ಎಷ್ಟು ಇದ್ರ ವಿರೋಧ ಇದ್ರು, ಆದ್ರೆ ಅವರ ಪುತ್ರ ಈ ತರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಮೇಡಮ್, ಅವರು ಕೂಡ ಸ್ನೇಹಿತರಿಗೆ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರು ನಮ್ಮ ಸ್ನೇಹಿತರೇ ಆಗಿರ್ಬೋದು, ನಾನು ಅವ್ರನ್ನ ನೋಡಿಲ್ಲ, ಅವ್ರಿಗೂ ನನಗೂ ಮಾತುಕತೆನೂ ಆಗಿಲ್ಲ.
ಜೊತೆಗೆ ನಾನು ನೋಡಿ ಅವ್ರ ಫಾದರ್ ಮಾತಾಡಿದ್ದಾರೆ, ಇದೇ ತರ ಇದು ಕಾನ್ಫರೆನ್ಸ್ ಕಾಲ್ ಅಲ್ಲಿ ಮಾತಾಡಿದ್ದಾರೆ. ನಾನು ಅವ್ರಿಗೂ ಸಹ ಹೇಳಿದ್ದೀನಿ, ಇಲ್ಲ ಸರ್ ಅದನ್ನ ಮಾಡಿದ್ರೆ ಇದು ಡ್ಯಾಮ್ಗೆ ರಿಸರ್ವಾಯರ್ಗೆ ಎಫೆಕ್ಟ್ ಆಗುತ್ತೆ ಅಂತಂದೇವ್. ನನ್ನ ನಾಲೆಡ್ಜ್ ಏನಿದೆಯೋ ಅದನ್ನ ನಾನು ಸುಪ್ರೀಂ ಕೋರ್ಟ್ ವರೆಗೂ ತಗೊಂಡೋಗಿದ್ದಾರೆ ಸುಮಲತಾ ಅವರು. ನಾನು ಈ ರೈತ ಸಂಘದ ಜೊತೆಗೂ ಒಡನಾಟ ಇಟ್ಕೊಂಡಿದ್ದೀನಿ. ಸೊ ಆಮೇಲೆ ಎಲ್ಲರಿಗೂ ನಾನು ಹೇಳಿದ್ದೀನಿ. ಮತ್ತೆ ಪದೇ ಪದೇ ನಾವು ಇದು ಟ್ರಯಲ್ ಬ್ಲಾಸ್ಟ್ ಮಾಡ್ತೀವಿ ಅಂತಂದ್ರೆ ಇಟ್ಸ್ ಎ ವೇಸ್ಟ್ ಆಫ್ ಮನಿ ಅಂಡ್ ಟೈಮ್, ಎಲ್ಲಾನು ವೇಸ್ಟ್ನೆ, ಅದರಲ್ಲಿ ಅರ್ಥನೇ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು ಸರ್ TV5 ಜೊತೆಗೆ ಮಾತನಾಡಿದ್ದಕ್ಕೆ. ಈ ಬಗ್ಗೆ ಮಾತನಾಡಲಿಕ್ಕೆ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂಥ AL ಕೆಂಪುಗೌಡರು ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಿಜವಾಗ್ಲೂ ನಮಗೆ ಪ್ರತಿ ವರ್ಷ ಅಥವಾ ವರ್ಷ ಈ ಥರದೊಂದು ಪ್ರಶ್ನೆ ಉದ್ಭವ ಆಗುತ್ತೆ, ಯಾಕೆ ಹೋಗಿ ಹೋಗಿ ಬೇಬಿ ಬೆಟ್ಟದಲ್ಲೇ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಪಟ್ಟಿಡ್ಕೊಂಡು ಜಿದ್ದಿಡ್ಕೊಂಡು ಕೂತಿದ್ದಾರೆ ಅಂತ. ಈಗ ಮತ್ತೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಮಾರ್ಚ್ ಅಲ್ಲಿ ಅಂತ, ಏನ್ ಹೇಳ್ತೀರಾ ಸರ್? ಅಲ್ಲಿ ಗಣಿಗಾರಿಕೆದು ಲಾಬಿ ನಡೀತಿದೆ, ಅವರಿಂದ ಆ ರೀತಿ ಎಲ್ಲ ನಡೀತದೆ. ನಾವು ಆಲೆ HS ದೊರೆಸ್ವಾಮಿಯವರು ಪಾಮಲ್ಲೆ ಇಬ್ರು ತೀರೋಗ್ಬಿಟ್ರು. ಅವರ ನೇತೃತ್ವದಲ್ಲಿ ಗೋ ಬ್ಯಾಕ್ ಚಳವಳಿ ಮಾಡಿದ್ದು. ಈಗ ಕೋರ್ಟು ಹೇಳಿದೆ ಏನಂತ, 20 ಕಿಲೋಮೀಟರ್ ವ್ಯಾಪ್ತಿಲಿ ಯಾರು ಗಣಿಗಾರಿಕೆ ಮಾಡಬಾರ್ದು ಅಂತ. ಕರೆಕ್ಟ್. ಅದನ್ನ ಏನು ಯೋಚನೆ ಮಾಡ್ದೇನೆ ಮಾಡ್ದೇನೆ ನಾವು ಮಾಡ್ತೀವಿ. ನಾಳೆ DC ಅವರು ಮೀಟಿಂಗ್ ಕರೆದವ್ರೆ, ನಾಳೆ ಮಧ್ಯಾಹ್ನ ಮೇಲೆ 4 ಗಂಟೆಗೆ. ಈಗ ಫೋನ್ ಮಾಡಿದ್ರು. ಆದ್ರೆ ಅಲ್ಲಿ ಕೋರ್ಟ್ ಏನ್ ಹೇಳೈತೆ ಅಂತ ನೋಡ್ಬೇಕು. ಅದಕ್ಕೆ ಅಲ್ಲಿ ಹೋದಾಗ ನಾವು ಕೇಳ್ತೀವಿ. ನಮ್ದಂತೂ ಪೂರ್ಣ ವಿರೋಧ ಇದೆ, ಡಿಸ್ನಿಲ್ಯಾಂಡ್ಗೂ ವಿರೋಧ ಇದೆ. ಡಿಸ್ನಿಲ್ಯಾಂಡ್ ಮಾಡ್ತೀವಿ ಅಂದ್ರೆ KRS ಇಲ್ಲಿ ಇದು ವಿರೋಧ ಇದೆ. ಈಗ ನಾಳೆ 4 ಗಂಟೆಗೆ ಸರ್ ಮೀಟಿಂಗ್? 4 ಗಂಟೆಗೆ DC ಅವ್ರು ಕರೆದವ್ರೆ. ಓಕೆ ಅಂದ್ರೆ ಇದು ಈ ಪರ ವಿರೋಧ ಚರ್ಚೆ ಅಂತನೋ ಅಥವಾ ಏನ್ ಇನ್ಫಾರ್ಮೇಶನ್ ನೀಡಬೇಕು ಅಂತ? ಏನು ಇನ್ಫಾರ್ಮೇಶನ್ ನೀಡ್ತಾರೆ ನೋಡ್ತೀವಿ. ಕೋರ್ಟ್ ಏನ್ ಹೇಳೈತೆ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ಕೋರ್ಟ್ ಗಣಿಗಾರಿಕೆ ನಿಷೇಧ ಮಾಡಿ ಅಂತ ಹೇಳಿರೋದು. ಹೌದು. ಅದನ್ನ ನಾವು ನೋಡ್ತೀವಿ ಏನು ಅಂತ. ಗಣಿಗಾರಿಕೆ ಹೇಳಿದ್ಮೇಲೆ, ನಿಷೇಧ ಮಾಡಿ ಅಂತ ಹೇಳಿದ್ಮೇಲೆ ಯಾರು ಮಧ್ಯ ಪ್ರವೇಶ ಮಾಡೋಂಗಿಲ್ಲ ನಾವು. ಅಂತದ್ರಲ್ಲಿ ಯಾಕೆ ಹಿಂಗೆ ಬ್ಲಾಸ್ಟ್ ಮಾಡ್ತೀವಿ, ಟ್ರಯಲ್ ಬ್ಲಾಸ್ಟ್ ಮಾಡ್ತೀವಿ ಅಂತ. ಈಗ ಟ್ರಯಲ್ ಬ್ಲಾಸ್ಟ್ ಮಾಡಿದಾಗ ಚಿಕ್ಕದಾಗ ಹೊಡೆದ್ಬಿಟ್ಟು ಮಾಡ್ಬಿಟ್ಟು ಯಾವ್ದೋ ಕಂಪ್ನಿಯವ್ರು ಬಂದಿರ್ತಾರೆ, ಅವ್ರು ಏನು ಆಗೋದಿಲ್ಲ ಅಪಾಯ ಅಂತ ಹೇಳ್ತಾರೆ. ಆಗ ರೈತರಿಗೆ ತುಂಬಾ ಅನಾನುಕೂಲ ಆಗುತ್ತೆ. ಯಾಕಂದ್ರೆ ನಾವು ಗಣಿಗಾರಿಕೆ ಅವ್ರು ಮಾಡದ ಇಟ್ಗೆ KRS ಹೊಡೆದೋದ್ರೆ ಅದ್ರ ಕಟ್ಟೋರು ಯಾರಿದ್ದಾರೆ? KRS ಅವತ್ತೇನೋ ನಾಲ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಇದ್ರು, ದೂರದೃಷ್ಟಿ ಇತ್ತು, ಕಟ್ಟಿದ್ದಾರೆ. ಇವತ್ತು ಕಟ್ಟೋ ಕೆಲ್ಸನೂ ಕಾಮಗಾರಿನೇ ಕಳಪೆಯಾಗಿ ಮಾಡ್ತಾರೆ. ಅಂತದ್ರಲ್ಲಿ ಕಟ್ಟೆ ಕಟ್ಟೋ ಅಂತ ಪುಣ್ಯಾತ್ಮರು ಯಾರಿದ್ದಾರೆ? ಆದ್ರಿಂದ ಇರೋ ಕಟ್ಟೆನಾರು ನಾವು ಉಳಿಸ್ಕೋಬೇಕು. ಅದು ನಮ್ಮ ಮುಖ್ಯ ಗುರಿ. ಓಕೆ, ಥ್ಯಾಂಕ್ ಯು ಸರ್ TV5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಮಂಡ್ಯದ ಜನತೆ ಎಚ್ಚೆತ್ಕೊಳ್ಬೇಕು. KRS ಅಣೆಕಟ್ಟಿಗೆ ಹಾನಿ ಆಗುವಂಥ ಎಲ್ಲ ಸಾಧ್ಯತೆಗಳು, 20 ಕಿಲೋಮೀಟರ್ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಆಗಬಾರದು ಅಂತ ಹೇಳಿದ್ದಾರೆ. ಈ ಅಣೆಕಟ್ಟು 8600 ಅಡಿ ಉದ್ದ ಇದೆ, 130 ಅಡಿ ಎತ್ತರ ಇದೆ, 4,83,350 ಘನ ಅಡಿಗಳ ನೀರು ಸಂಗ್ರಹ ಸಾಮರ್ಥ್ಯ ಇದೆ. ಈ ಅಣೆಕಟ್ಟಿಗೆ ಏನಾದರೂ ಧಕ್ಕೆ ಆದರೆ ಅದರಿಂದ ಉಂಟಾಗುವಂಥ ಅಪಾಯವನ್ನು ಕಲ್ಪಿಸ್ಕೊಳ್ಳೋಕೆ ನಿಜವಾಗ್ಲೂ ಕೂಡ ಅಸಾಧ್ಯ. ಪರಿಸ್ಥಿತಿ ಹೀಗಿರಬೇಕಾದ್ರೆ KRS ಹತ್ತಿರದಲ್ಲೇ ಗಣಿಗಾರಿಕೆ ಮಾಡುವಂತ ಅವಶ್ಯಕತೆ ಇದೆಯಾ? ಇದು ಪ್ರಶ್ನೆ. ನೋಡಿ, ಈಗಾಗ್ಲೇನೆ ಈ ಬೇಬಿ ಬೆಟ್ಟ ಸುಮಾರು 200ರಿಂದ 500 ಅಡಿ ಆಳದಲ್ಲಿ ಬ್ಲಾಸ್ಟ್ ನಡೀತಾ ಇತ್ತು. ಈಗಾಗಲೇ ಅದಕ್ಕೆ ಬಹಳ ವಿರೋಧ ಇತ್ತು. ಈಗ ಮತ್ತೆ ಟ್ರಯಲ್ ಬ್ಲಾಸ್ಟು ಅಂತಂದ್ರೆ KRS ಡ್ಯಾಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ?